ಮಾತ್ರ ನಾವು ತಿಂಗಳನ್ಗಟ್ಲೆ ದುಡಿಯೋದು ಹೋಗೋದು ಲಾಸ್ಟಿಗೆ ನಮ್ಮ ಅಮ್ಮನ ಅಕೌಂಟಿಗೆ. ನಾನು ಯೂಟ್ಯೂಬ್ನ ಏನಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ನನ್ನ ತಲೆಗೆ ಐಡಿಯಾ ಹೊಳಿತು. ನಮ್ಮ ಅಮ್ಮಂಗೆ ಚಿನ್ನದ ಕೂದಲು ಬೆಳ್ದೈತಪ್ಪ, ಇಲ್ಲಿ ಶೈನಿಂಗ್ ಹೊಡಿತೈತೆ. ಟೈಲ್ಸ್ ಮೇಲೆ ಇಟ್ಕೊಂಡು ಚೆಚ್ಚಿದ್ರೆ ಸೌಂಡ್ ಬರುತ್ತೆ ಅಂತ ಕೈಯಲ್ಲಿ ಇಟ್ಕೊಂಡು ಚೆಚ್ಚದೈತೆ ನಾವು ಅಮ್ಮ. ಮೈಕ್ ತಗೊಳ್ಳಿ. ನೀವು ಯೂಟ್ಯೂಬ್ ಚಾನಲ್ಲು ಯಾಕೆ ಓಪನ್ ಮಾಡಿದ್ದು ಅಂತ ಹೇಳ್ತೀರಾ ಸ್ವಲ್ಪ? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವೀಕ್ ಆಫ್ ಇತ್ತು. ಬೆಳಗ್ಗೆ ಮಲ್ಕೊಂಡವಳು ಮಧ್ಯಾಹ್ನ ಟಿಫನ್ ಮಾಡಿ ಇವಾಗ ಎದ್ದು ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಇವಾಗ ವ್ಲಾಗ್ ಮಾಡ್ತಾ ಇದ್ದೀನಿ. ನಾವು ಗ್ರೇಟ್ ಅಲ್ಲ? ಏನಂದ್ಯಾ? ಹಾಂ, ಗ್ರೇಟ್ ಅಲ್ಲ? ಏನಿಲ್ಲ, 2 ಮೂವಿ ನೋಡಿದೆ, ಸೀರೀಸ್ ನೋಡಿದೆ, 4 ಎಪಿಸೋಡ್ ಏನೋ ನೋಡಿದೆ. ಬೆಳಗ್ಗೆಯಿಂದ ಇಷ್ಟು ಮಾಡಿದ್ದೀನಿ ಅಷ್ಟೇ. ಇವತ್ತೇನೋ ಪ್ಲ್ಯಾನ್ ಹಾಕ್ಕೊಂಡು ನೋಡಿದ್ರೆ ಸ್ಯಾಲ್ರಿನೇ ಕ್ರೆಡಿಟ್ ಆಗಲಿಲ್ಲ. ಇವಾಗ ಕ್ರೆಡಿಟ್ ಆಯಿತು ಸ್ಯಾಲ್ರಿ, ಹಂಗೆ ಡೆಬಿಟು ಹೋಗೋಯ್ತು. ಖತಮ್. ಸ್ಯಾಲ್ರಿ ಹೆಸ್ರಿಗೆ ಮಾತ್ರ ನಾವು ತಿಂಗಳನ್ಗಟ್ಲೆ ದುಡಿಯೋದು ಹೋಗೋದು ಲಾಸ್ಟಿಗೆ ನಮ್ಮ ಅಮ್ಮನ ಅಕೌಂಟಿಗೆ. ಏನಂತೀಯ? ಹಾಂ, ಆದರೆ ಮನೆಗೆ ಹಾಕಿದ್ಮೇಲೆ ಏನೋ ಒಂಥರ ಸಮಾಧಾನ. ತಲೆ ಮೇಲೆ ಇರೋ ಜವಾಬ್ದಾರಿ ಒಂದು ಸ್ವಲ್ಪ ಕೆಳಗಡೆ ಇಳ್ದಂಗೆ ಆಗುತ್ತೆ. ಏನಾಯ್ತು? ಮಾಡ್ತೀವಿ ಒಂದು ಅಡಿಗೆ ಇವಾಗ. ಮುಂಚೆನ್ಗೆ ಹಚ್ಚಿದ್ಯಾ? ಇಲ್ಲ, ಮತ್ತೆ ಅದಕ್ಕೂ ಬೇರೆ ಲೆವೆಲು. ಯಾವುದು ಹೇಳ್ತೀನಿ? ಹಂಗೆಲ್ಲ ಜೀರಿಗೆ ಬಜ್ಜಿ ಅದು ಅಲ್ಲ. ಮತ್ತೆ ಅದು ಅಲ್ಲ ಅಂದ್ರೆ ನೋಡ್ಬೇಕು ಸುಮ್ಮನೆ ಏನ್ ಮಾಡ್ತಾರೆ ಮದರು ಅಂತ, ಏನ್ ಮಾಡ್ಬೋದು ಅಂತ ಅದನ್ನ ಹೇಳಿದ್ರೆ ಹೇಳಂಗಿಲ್ಲ. ಅದನ್ನ ಯಾಕೆ ಹೇಳಿದ್ರೆ ಹೋಯ್ತದು. ಏನು ಹೋಗ್ಬಿಡ್ತು, ಇರೋ ಜಾಗದಲ್ಲೇ ತಾನೇ ಇರುತ್ತೆ. ಹಂಗಲ್ಲ, ಕುತ್ಕೊಂಡ್ಬಿಡೋದು. ಸಾಂಬಾರೆಲ್ಲ ತಿಂದು ಬೇಜಾರಾಗ್ಬಿಟ್ಟಿರ್ತಾನೆ. ಅದಕ್ಕೆ ಏನ್ ಮಾಡೋದು ಅಂದ್ರೆ ಮನೇಲಿ ಏನೂ ಇರಲ್ಲ. ಏನೋ ಒಂದೊಂದು ಇರ್ತವೆ ಅಷ್ಟೇ, ಒಂದೊಂದು ಇರಲ್ಲ, ಜಾಸ್ತಿನೇ ಇರಲ್ಲ, ಕಡಿಮೆ ಇರ್ತದೆ. ನಮಗೂ ಬೇಜಾರಾಗ್ಬಿಟ್ಟಿರ್ತದೆ. ಎಲ್ಲ ತಿಂದು ತರಿಕ ಅನಿಸ್ತಾ ಇರ್ತದೆ. ಆವಾಗ ಒಂದು ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸ್ಕೊಳ್ಳೋದು, ಒಂದು ಈರುಳ್ಳಿ ತಗೊಳ್ಳೋದು. ಈರುಳ್ಳಿ ಅಲ್ಲ, ಅದು ಬೆಳ್ಳುಳ್ಳಿ. ಹಾ, ನೆಕ್ಸ್ಟ್ ಇಲ್ಲ, ಈರುಳ್ಳಿ ಹಾಕಲ್ಲ ಇದಕ್ಕೆ. ಮತ್ತೆ ವೇ ಇನ್ನೇನು ಬರೀ ಬೆಳ್ಳುಳ್ಳಿ ಹಾಕ್ಬಿಟ್ಟು ಹುರಿದ್ಬಿಟ್ಟು ಕೊಡ್ತೀಯಾ? ಇಲ್ಲ, ಮತ್ತೆ ವೇಟ್ ಅಂಡ್ ಸಿ. ಏನೋ ವೆಯ್ಟ್ ಅಂಡ್ ಸಿ ಅಂತ. ಅದಕ್ಕೆ ಹೆಣ್ಮಕ್ಳು ಅಡುಗೆ ಕಲ್ತ್ಕೊಂಡಿರ್ಬೇಕು. ಮನೇಲಿ ಏನಿಲ್ಲ ಅಂದ್ರು ಮಾಡೋ ಥರ ಇರ್ಬೇಕು. ಮಾಡಕ್ ಬರುತ್ತೆ, ಅಲ್ಪ ಸ್ವಲ್ಪನಾದ್ರೂ ಮಾಡ್ಕೊಂಡು ತಿಂತೀವಿ. ನೋಡಿ, ಪುಳಿಯೋಗರೆ, ಚಿತ್ರಾನ್ನ, ಚಪಾತಿ, ದೋಸೆ, ಅನ್ನ ಸಾಂಬಾರ್, ಪಲಾವ್, ಟೊಮೆಟೊ ಬಾತ್, ಈಗ ಅವೆಲ್ಲ ಮಾಡ್ತೀವಿ. ತಿನ್ನೋ ತರಾನೇ ಇರುತ್ತೆ, ಅಷ್ಟೇನ್ ಕೇರ್ದಾಗಿರಲ್ಲ. ನನ್ ಮೇಲೆ ಆಣೆ ಇಟ್ಟು ಸಾಕು. ಅರ್ಧರ್ಧಪ್ಪ ಅಷ್ಟೇ ತಿನ್ನೋದು ಇವರು. ಸರಿ, ಸ್ವಲ್ಪ ಇಳಿಬೇಕಾ? ಇಳಿರಿ, ಅಕ್ಕಿ ತೊಳಿಬೇಕು. ಕೊಳಕು ಬಿಡಲ್ಲ ಇವರು. ಬೆಳ್ಳುಳ್ಳಿ ಬಿಡಿಸ್ ಮಡಿಕಳಿ, ಅಕ್ಕಿ ಹಾಕಳಿ, ಚೆನ್ನಾಗಿ ಅಕ್ಕಿನ ಬೆಳ್ಳುಗಾಗುವಂತ. ಅಕ್ಕಿ ಬೆಳ್ಳಗೆ ಇರುತ್ತೆ, ಗಲೀಜ್ ನೀರೆಲ್ಲ ಹೋಗ್ಲಿ, ನೀರು ಬೆಳ್ಳು ಬರ್ಲಿ, ಅಲ್ಲಿವರೆಗೂ ತೊಳಿತಾನೇ ಇರಿ. ಕೈಲಿ ಇಸ್ಕಿ ಚೆನ್ನಾಗಿ ಇಸ್ಕಿ. ಒಂದ್ ಸ್ವಲ್ಪ ಸರ್ಪ ಎಲ್ಲ ಹಾಕೊಡ್ಲಾ? ಹಾಕಂಗಿಲ್ಲ ಕಳ್ಳಿ, ಬೆಳಗಾಗುತ್ತೆ. ವಾಷಿಂಗ್ ಪೌಡರ್, ನಿರ್ಮಾ, ಲಿನಂತ ಬಿಳುಪು, ನಿರ್ಮಾ. ಬಟ್ಟೆ ತಿನ್ನಕ್ ಆಗಲ್ಲ ಕಣ್ರಿ, ಅನ್ನನೇ ತಿನ್ನೋದು. ನಮ್ಮ ಅಮ್ಮಂಗ್ ಚಿನ್ನದ ಕೂದಲು ಬೆಳ್ದೈತಪ್ಪ, ಇಲ್ಲಿ ಶೈನಿಂಗ್ ಹೊಡಿತೈತೆ. ಚೆನ್ನಾಗಿ ತೊಳ್ಕೊಳ್ಳಿ. ಇಲ್ಲಿ ಚಿನ್ನದ ಕೂದಲು ಕಿತ್ಕೊಂಡೋಗ್ಲಾ? ಚಿನ್ನದ ಕೂದಲು ತೋರಿಸ್ತಾ ಇರ್ತಾರಲ್ಲ, 1 2 ಯಾವ್ದು ತೋರಿಸ್ತಾರಲ್ಲ, ಏನು ಯಾವ್ದಪ್ಪ ಅದು ಅನ್ನಷ್ಟು ಅಡ್ವರ್ಟೈಸ್ ಕೊಡ್ತಾರಲ್ಲ, ಯಾವ್ದಂತ ಗೊತ್ತಿಲ್ಲ ನಂಗೆ. ವೇಸ್ಟ್. ನೀನು ಗೊತ್ತಾ? ಅದೇ ಯಾಪ್ನ ಮಾಡ್ತಾರೆ. ಮತ್ತೆ ನೀನು ವೇಸ್ಟ್. ಯಾವ್ದಪ್ಪ ಅದು? ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಅಕ್ಕಿ ಒಳಗೆ ಉಪ್ಪು ಹಾಕಿ, ಉಪ್ಪು ತಿಂದ್ಮೇಲೆ ನೀರು ಕುಡಿಬೇಕು. ರುಚಿ ಎಷ್ಟು ಬೇಕು ಅಷ್ಟು ಹಾಕಳಿ. ಏನ್ ಮಾಡ್ತಿದ್ಯಾ? ಅನ್ನಕ್ಕೆ ಯಾವತ್ತು ಅಕ್ಕಿಗೆ ಉಪ್ಪು ಹಾಕ್ತಾವಳಲ್ಲ ನೀನು? ರುಚಿ ಇದು. ರುಚಿ ಹಾಕಿದ್ಮೇಲೆ ಒಂದು ಸ್ವಲ್ಪ
ಒಂದ್ ಸ್ವಲ್ಪ ಹುಡುಕ್ತವ್ರೆ. ಸೀಕ್ರೆಟ್ ಇಂಗ್ರೀಡಿಯೆಂಟ್ ಸ್ಪೂನ್. ಶೆಫ್ ನಮ್ಮ ಯಜಮಾನ್ರು ಗೊತ್ತಾಯ್ತು ಏನ್ ಮಾಡ್ತಾ ಇದೀನಿ ಅಂತ. ಏನು ಅವ್ರು ಪಲಾವು ಟೊಮೊಟೊ ಗೊತ್ತಾತರ ಏನಾದ್ರು ಮಾಡ್ತಿದ್ಯೇನು? ಸಾರಿ, ಮತ್ತೆ ಅದಲ್ಲ ಇದು. ಏನು ಅರ್ಶಿನ ಪುಡಿ ಹಾಕುದ್ರ 2 ಚಿಟಿಕೆ ಅರ್ಶಿನ. ಈ ಬೆಳ್ಳುಳ್ಳಿಗೆ ತಕ್ಕಷ್ಟು ಒಂದ್ ಸ್ವಲ್ಪ ಹ್ಮ್. ಜೀರಿಗೆ, ಬೆಳ್ಳುಳ್ಳಿ ಮತ್ತೆ ಜೀರಿಗೆನ ಕುಟಾಣಿ ತಕೊಂಡು ಕುಟ್ಕೋಬೇಕು. ಕುಟ್ಕೋಬೇಕು. ಕುಟ್ಟೋದಲ್ಲ ಜಜ್ಜದು. ಕುಟ್ಕೊಂಡು ಅದ್ರೊಳಗೆ ಹಾಕ್ಬಿಟ್ಟು ಅದೆಲ್ಲ ಯಾಕೆ ಕರೆಕ್ಟ್ ಆಗಿ ಏನ್ ಟ್ಯಾಲೆಂಟ್ ಇಡನ್ ಟ್ಯಾಲೆಂಟ್ಗಳು ನಿಮ್ಮವೆಲ್ಲ. ಅದನ್ನ ಹಾಕಿ ಕುಟ್ಟಿ ಚೆನ್ನಾಗಿ ಅದನ್ನ ಡೈರೆಕ್ಟ್ ಆಗಿ ಅದನ್ನೇ ಇಕ್ಕೊಂಡು ಅದ್ರಲ್ಲಿ ಹಾಕಿದ್ರೆ ಬೇಡ ಅಂತಿತ್ತ. ಏನ್ ಮಾಡೋದು, ವಯಸ್ಸಾಯ್ತಲ್ಲ. ಡಿಪ್ರೆಷನ್. ಅದಕ್ಕೆ ಮರ್ತೋದ. ಗೋಲ್ಡ್ ಕೂದ್ಲು ಬಂದ್ಬಿಟ್ಟವಲ್ಲ, ಹ್ಮ್ ಅದಕ್ಕೆ ಹಂಗಾಗುತ್ತೆ. ಹಂಗಾಗುತ್ತೆ. ಈಗ ಮತ್ ಕೊಡು ಅನ್ನ ಸೌಂಡ್ ಬರುತ್ತೆ. ಟೈಲ್ಸ್ ಮೇಲೆ ಇಟ್ಕೊಂಡು ಚೆಚ್ಚಿದ್ರೆ ಸೌಂಡ್ ಬರುತ್ತೆ ಅಂತ ಕೈಯಲ್ಲಿ ಇಟ್ಕೊಂಡು ಚೆಚ್ಚದ ನಾವು ಅಮ್ಮ. ಯಪ್ಪ Tecnologia! ಕುಟ್ಟಿ ಕುಟ್ಟಿ ಚೆನ್ನಾಗಿ ಕುಟ್ಟಿ. ನಮ್ಮ ಅಪ್ಪನ ಮೇಲಿರೋ ಸೇಡೆಲ್ಲ ತೀರಿಸ್ಕೊಂತ ಇದ್ ನಮ್ಮಮ್ಮ. ಇದನ್ನ ನಮ್ಮ ಮಕ್ಕಳು ಚಿಕ್ಕವರಾಗಿದ್ದಾಗ ಮಾಡ್ಕೊಡ್ತಾ ಇದ್ದೋ, ತಿಂತಾ ಇದ್ರು. ಆದ್ರೆ ಮರ್ತ್ಬಿಟ್ಟವ್ರವ್ರು. ಏನಮ್ಮ ಈಗ ಬೇಜಾರಾಗಿದೆ ನಮ್ಗೆ. ರಸಮ್ ಅನ್ನನಾ? ರಸಮ್ ರೈಸ್ ಅದೇನಾ? ಮತ್ತೆ ಇನ್ನೇನು? ಹಂಗೆ ನೋಡಿ ಸುಮ್ಮನೆ. ಪೊಂಗಲ್ಲು. ಪೊಂಗಲ್ ಅಲ್ಲ ಕಂಡ್ರೆ. ಮತ್ತೆ ಏನೋ ಪ್ರಯೋಗ ಮಾಡ್ತವ್ರೆ ನಮ್ಮ ಮೇಲೆ. ತಿನ್ಮೇಲೆ ಏನಾಗಿರ್ತೀನೋ ಗೊತ್ತಿಲ್ಲ. ಮುಂಚೆನೆ ಆಂಬುಲೆನ್ಸ್ ಬುಕ್ ಮಾಡ್ಬಿಡಿ ಗೈಸ್. ರೀ 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 ಏನಂದ್ರೆ ರೀ ನಿಮ್ ಹೆಂಡತಿಯವ್ರು ಕರೀತವ್ರೆ. ನಾವ್ ಮಾಡ್ತಾ ಇರೋದು ರುಚಿಯಾಗಿರಲ್ವೇನ್ರಿ? ಅಲ್ಲಾಡಿಸ್ತವ್ರೆ. ಕಲರ್ ಸಾಕಾಗಿಲ್ಲ ಅಂತ ಇನ್ನೊಂದ್ ಸ್ವಲ್ಪ ಹಾಕಿದ್ರು ಅಷ್ಟೇ. ಈಗ ನೆಕ್ಸ್ಟು ಸ್ಟವ್ ಹಚ್ಬಿಟ್ಟು ಕುಕ್ಕರ್ ಇಕ್ಕೋದು, ಮುಚ್ಚಳ ಹಾಕ್ಬಿಟ್ಟು. ಇಷ್ಟೇ ಇರೋದು, ಮುಗೀತಿದು. ಅಷ್ಟೇನಾ? ಇಷ್ಟೇ ಇದು. ಕೂಗ್ಬಿಟ್ರೆ ಕುಕ್ಕರ್ದ್ರೆ ಅಡಿಗೆ ರೆಡಿ. ರೆಡಿ. ಅಷ್ಟೇನಾ? ಅಷ್ಟೇ. ಅದೇನದು ಉಪ್ಪು ಖಾರ ಹಾಕುದ್ನಲ್ಲ, ಖಾರ ಅದಕ್ಕೆ ಚಟ್ನಿ. ಚಟ್ನಿನಾ? ಅದೇ ಸ್ವೀಟ್ ಪೊಂಗಲ್ಲು ಅಲ್ಲ, ಖಾರ ಪೊಂಗಲ್ಲೇ ಮಾಡ್ತಿರೋದು ನೀನು. ಸ್ಟವ್ ಹಚ್ಬಿಡ್ತು, ಪಕ್ಕದಲ್ಲೇ ಹಚ್ಬಿಡ್ತು ನಮ್ಮ ಇತ್ತು ಕುಕ್ಕರ್. ಅಷ್ಟೇ. ಕೂಗಷ್ಟೊತ್ತಿಗೆ ಒಂದ್ ಚಟ್ನಿ ರೆಡಿ ಮಾಡ್ಕೊಬಿಡೋಣ. ಅದ್ರಲ್ಲಾಕ್ ಮತ್ತೆ ಬೇಯಿಸ್ತೀಯಾ? ನೋ ವೇ. ಹಂಗೆ ಕಲ್ಸ್ಕೊಂತೀನಿ. ಅದೇನೆ ನೀನ್ ಮಾಡ್ತಿರೋದು ನಂಗೆ ಗೊತ್ತು. ಏನು ಖಾರ ಪೊಂಗಲ್ಲು. ಖಾರ ಪೊಂಗಲ್ ಆದ್ರೆ ಬೇಳೆ ಹಾಕ್ಬೇಕಲ್ವಾ, ಮೆಣಸಿನ್ಕಾಯಿ ಹಾಕ್ಬೇಕಲ್ವಾ, ಮೆಣಸು ಹಾಕ್ಬೇಕಲ್ವಾ, ಕೊತ್ತಂಬರಿ, ಜೀರಾ ರೈಸ್ ಎಲ್ಲ ಹಾಕ್ಬೇಕಲ್ವಾ. ಜೀರಾ ರೈಸ್ ಅದೇನೋ ಉಗ್ಗೆ ಅನ್ನ ಅಂತೀಯಲ್ಲ ಅದು. ವೆರಿ ಗುಡ್. प्यारी समझ गई. ಉಗೆ ಉಗೆ. ನನ್ ಮಗಳು ಬರೀ ಅನ್ನ ಮಾಡಿ ಚಟ್ನಿ ಮಾಡಿದ್ರೆ ಬೇಡ ಅಂತೀತಾ? ಆವಾಗ್ಲೂ ತಿಂತಾ ಇರ್ತೀವಿ. ಈ ತರದ್ದು ತೋರ್ಸ್ಬೇಕು ವೆರೈಟಿ ನಮ್ ಜನಗಳಿಗೆ. ತಲೆ ತಲೆ. ಅದಕ್ಕೆ ತುಪ್ಪ ಹಾಕೊಂಡು ಈಗ ಚಟ್ನಿ ಹಾಕೊಂಡು ಹೆಂಗೆ ಅದೇನ್ ಹೆಂಗೋ ಏನ್ ಕತೆನೋ ಏನೋ ವೆರೈಟಿ ಮಾಡ್ತಾರೆ ಅಂತ ನಾನ್ ಕಾಯ್ಕೊಂಡ್ ಕುತ್ಕೊಂಡ್ರೆ ಅಡಿಗೆ ಮನೆಯಲ್ಲಿ ನಮ್ಮಮ್ಮ ಚಟ್ನಿ ಅನ್ನ ಮಾಡ್ತೈತೆ. ಅದು ಚಟ್ನಿ ಅನ್ನ ಬರೀ ಚಟ್ನಿ ಅನ್ನ ತಿನ್ನಕ್ಕಾಗಲ್ಲ ಅಂದ್ಬಿಟ್ಟು ಆ ಅನ್ನ ಬೇಯಿಸಕ್ಕೇನೆ, ಅನ್ನ ಮಾಡಕ್ಕೇನೆ ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಅರ್ಶಿನ ಹಾಕ್ಬಿಟ್ಟು ಜೈ ಅಂತ ಕುಗಿಸ್ತವ್ರೆ. ಅದಕ್ಕೆ ಚಟ್ನಿ. ತಿನ್ ನೋಡ್ರಿ ಹೆಂಗಿರುತ್ತೆ ಅಂತ. ಹೋಗಮ್ಮ. ನಿಮ್ ತಲೆ. ಈ ತರನು ಯೂಸ್ ಮಾಡ್ಬೋದಾ ಇದನ್ನ ಕುರಿಯಕ್ಕೆ? ಇದೇ ಈಸಿ. ಹಾ, ಸ್ಟ್ರೈಟ್ ಆಗ್ತಾನೆ ಇಟ್ಕೊಳ್ಳೋದು ಅದನ್ನ. ನೀಟಾಗಿ ಹಿಡ್ಕೊಂಡ್ರೆ ಜಾರ್ಕೊಂಡ್ ಹೋಯ್ತದೆ. ಅದಕ್ಕೆ ಮಲಗಿಸ್ಬಿಡೋದು. ಗೋಡೆ ಕೊಟ್ಬಿಟ್ರೆ ಅಳ್ಳಾಡ್ದಂಗೆ ಗೋಡೆ ಹಿಡ್ಕೊಂಡಿರ್ತದೆ ಬಿಗೆಗೆ. 10 ನಿಮಿಷ ಆಗೋಯ್ತು ತುರಿಯೋದು. ಇಂಥ ಟ್ಯಾಲೆಂಟ್ ಎಲ್ಲಿ ಸಿಗುತ್ತೆ ನಿಮ್ ಮನೇಲಿ? ನಮ್ಮ ಕರೆಕ್ಟ್. ನಮ್ಮ ಮನೇಲಿ ಒಂದೊಂದು ಮುತ್ತುಗಳು, ಒಂದೊಂದು ಮುತ್ತು ರತ್ನ ವೈದೂರ್ಯಗಳು. ಅದಕ್ಕೆ ನಾವ್ ಹಿಂಗಿರೋದು. IT ರೈಡ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವು ಅದಕ್ಕೇನು ಹಾಕೊಳ್ಳೋದು. ಅಯ್ಯೋ ಪಾಪ. ನೋಡಿ, ವಾಲೆ ಹಾಕಲ್ಲ, ಸರ ಹಾಕಲ್ಲ, ಬಳೆ ಹಾಕಲ್ಲ, ಏನು ಹಾಕಲ್ಲ. IT ರೈಡ್ ಆಗ್ಬಿಟ್ರೆ ನಮ್ಮ ಮನೇಲೆಲ್ಲ ಜಾಸ್ತಿ ಚಿನ್ನ ಐತೆ ಅಂತೇಳಿ
ನೀನು ಎಷ್ಟು ಕೆಜಿ ಇದೆಯಾ? ನಾನು ಒಂದು 65 kg ನೋಡ್ರಿ. 65 kg ಚಿನ್ನ ಮನೇಲಿ ಇಟ್ಕೊಂಡಿದೀವಿ ನಾವು. ಎಷ್ಟು ರಿಚ್ ಇರ್ಬೋದು ನಾವು. ನಮ್ಮ ಹಂಗೆ ಫುಲ್ ಬ್ಲಶ್ ಆಗೋಯ್ತು. ಮುನ್ನೆ ಚಿನ್ನ ಅನ್ಬಿಟ್ರೆ ಇನ್ನೇನು ಏನಾಗಬೇಕು? ಮಮ್ಮಿಗೆ ಹಾರ್ಟು ಮಮ್ಮಿಗೆ ಹಾಟು ಏನಾಗೋಯ್ತು? ನಿಮ್ದಕ್ಕೆ ಹಾಟು ಕ್ಷಣ ಹಿಂಗೆ ಅವ್ನು ತೋರಿಸ್ತಾನಲ್ಲ ಹಿಂಗಾಗ್ಬಿಡ್ತು. ಹಿಂಗಾಗ್ಬಿಡ್ತಂತೆ ನಮ್ಮ ಅಮ್ಮನ ಆಟು. ಅಲ್ಲೇ ಐತೆ ಆಟೋ ಒಳಗಡೆನೆ. ಹಂಗಲ್ಲ ಕಂಡ್ರೆ ಇದು. ಏನೋ ಒಂದ್ ಹೇಳ್ತಾರೆ, ಕೇಳ್ಬೇಕಷ್ಟೇ. ದೊಡ್ಡವ್ರು ಹೇಳ್ತಾರೆ, ಲಾಜಿಕ್ ಇರಲ್ಲ. ಕೈಸಿ ಇವಾಗ ಹೇಮಾವತಿ ಅವ್ರನ್ನ ಇಂಟರ್ವ್ಯೂ ತಗೊಂತ ಇದೀವಿ. ರಾಣಿ ತರ ಕುತ್ಕೊಂಡ್ಬಿಟ್ಟವ್ರೆ, ಮಹಾರಾಣಿ ತರ. ಹೇಳಿ ಹೇಮಾವತಿ ಅವರೇ, ನೀವು ಏನಾದ್ರು ಮೈಕ್ ಕೊಡಿ ಗೈಸ್. ತಗೊಳ್ಳಿ ಹೇಮಾವತಿ ಅವರೇ, ಮೈಕ್ ತಗೊಳ್ಳಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ನೀವು ಯೂಟ್ಯೂಬ್ ಚಾನಲ್ ಯಾಕೆ ಓಪನ್ ಮಾಡಿದ್ದು ಅಂತ ಹೇಳ್ತೀರಾ ಸ್ವಲ್ಪ? ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕು ಅಂತ ನಮಗೂ ತುಂಬ ಆಸೆ ಆಯ್ತಾಯಿತ್ತು. ಫೋನಲ್ಲಿ ನೋಡಿದಾಗ ಎಲ್ಲರೂ ಮಾಡೋದು ನೋಡಿ ನಾವು ಮಾಡಬೇಕಲ್ಲ, ನಾವು ಏನಾದರೂ ಮಾಡಬೇಕಲ್ಲ, ತೋರಿಸ್ಬೇಕಲ್ಲ ಜನಗಳಿಗೆ ಅನ್ನೋದು ಒಂದು ಆಸೆ ಇತ್ತು, ಮಾಡಬೇಕು ಅಂತ. ಏನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನಮ್ಮದು ಏನಾದರೂ ಲಾಗ್ ಮಾಡಿ ಹಾಕೋಣ ಅಂತ ಇಷ್ಟ ಇತ್ತು. ಆದರೆ ಮಾಡೋಕೆ ಅಷ್ಟೊಂದು ಧೈರ್ಯ ಇರಲಿಲ್ಲ. ಜನ ನೋಡಿ ನಮ್ಮನ್ನ ಏನ್ ತಿಳ್ಕೊಂತಾರೋ ಅಂತ ಹೇಳಿ ಅಂತ ಒಂಥರ ಏನೋ ಮನ್ಸೊಳಗಡೆನೆ ಏನೋ ಒಂಥರ ಇದು ಏನಂತಾರೆ ಅಂತ ನಂಗೆ ಗೊತ್ತಾಯ್ತಾ ಇಲ್ಲ. ಆದರೆ ಆ ಥರ ಅನ್ಸೋದು. ನನ್ನ ಮಗಳು ಯಾವುದು ಕೈ ಹಾಕಿದ್ರೂ ಏನೂ ಆಗಲ್ವಲ್ಲ, ವಿದ್ಯಾಭ್ಯಾಸನೂ ಹಿಂಗಾಗೋಯ್ತು. ಸ್ಕೂಲಿಗೆ ಸೇರಿಸ್ದೋ, ಸ್ಕೂಲಲ್ಲೆಲ್ಲ ಚೆನ್ನಾಗೇ ಓದ್ತಾ ಇದ್ಲು. ಆಮೇಲೆ ಕಾಲೇಜ್ಗೆ ಹೋದ್ಲು. ಕಾಲೇಜ್ಗೆ ಹೋದ್ಮೇಲೆ ಅದೂ ಅವಳಿಗೆ ಓದೋದ್ರಲ್ಲಿ ಇಂಟ್ರೆಸ್ಟ್ ಕಡಿಮೆ ಆಗೋಯ್ತು. ಮನೇಲೆಲ್ಲ ಕಷ್ಟಗಳೆಲ್ಲ ನೋಡ್ಕೊಂಡು, ಅವ್ರ ಡ್ಯಾಡಿ ಕಾಯಿಲೆ ನೋಡ್ಕೊಂಡು ಏನೋ ಒಂಥರ ಬೇಜಾರಾಯ್ತು ಅವಳಿಗೆ. ಅರ್ಧಕ್ಕೆ ಸ್ಟಾಪ್ ಮಾಡಿಬಿಟ್ಲು. ಸರಿ ಕಂಪ್ಯೂಟ್ರಿಗೆ ಹೋಗ್ತೀನಿ ಕಣಮ್ಮ, ಕಂಪ್ಯೂಟ್ರಿಗೆ ಸೇರ್ಕೊಂಡು ಅದರಲ್ಲಾದ್ರೂ ಸಿಸ್ಟಮ್ ವರ್ಕು ಕೆಲ್ಸಕ್ಕೆ ಸೇರ್ಕೊಂಡು ಅದರಲ್ಲಿ ಏನಾದರೂ ಮಾಡೋಣ ಅಂತ ಕಂಪ್ಯೂಟ್ರಿಗೆ ಸೇರ್ಕೊಂಡು ಅದಕ್ಕೊಂದಷ್ಟು ದುಡ್ಡು ವ್ಯಯ ಮಾಡಿದ್ಲು. ವ್ಯಯ ಅಂದರೆ ಜಾಸ್ತಿನೇ ಮಾಡಿದ್ವಿ ಹೇಳ್ರಿ. ನಾವು 1 ಲಕ್ಷ ಕಟ್ಟಿದ್ವಿ. ಅದು ಮೋಸ ಆಯಿತು. ಯಾರೋ ಕೆಲಸ ಕೊಡಿಸ್ತೀನಿ ಅಂತ ಮೋಸ ಮಾಡಿದ್ರು, ಅದು ಹೋಯ್ತು. ಅದಾದಮೇಲೆ ಮ್ಯಾರೇಜ್ಗೆ ಹೋದ್ವಿ. ಮ್ಯಾರೇಜ್ ಮಾಡೋಣ, ಏನೋ ಒಂದು ಲೈಫ್ ಸೆಟ್ಲ್ ಮಾಡೋಣ ಅಂತ ಹೋದ್ವಿ. ಅದು ಸರಿ ಹೋಗಲಿಲ್ಲ. ಸರಿ ಎಲ್ಲರಿಂದ ಇವ್ರನ್ನ ಆಚೆ ಕಡೆ ತಗೊಂಬರ್ಬೇಕು ಅಂದರೆ ಇವರು ಎಷ್ಟೊಂದು ಜನ ಲೈಫಲ್ಲೆಲ್ಲ ನೊಂದು ಬೆಂದಿರೋರೆಲ್ಲ ಇದ್ರಲ್ಲಿ ಮಾಡಿ ಅವ್ರು ಖುಷಿಯಾಗಿರೋದನ್ನ ನೋಡಿದೆ. ಒಂಥರ ಬೇರೆ ಕಡೆ ಮೈಂಡು ಇದಾಗುತ್ತೆ, ಏನಾಗುತ್ತೆ, ಡೈವರ್ಟ್ ಆಗುತ್ತೆ. ಇರೋ ಏನಕ್ಕೆ ಹಿಂಗೆ ಇರಬೇಕು, ನಾವು ಏನಾದರೂ ಮಾಡೋಣ, ಇದರಲ್ಲಾದರೂ ಒಂದು ಇದು ಸಿಗಲಿ, ಯಶಸ್ಸು ಸಿಗಲಿ ನನ್ನ ಮಗಳಿಗೆ, ಈ ಕೆಲಸದಿಂದನಾದರೂ ಮುಂದಕ್ಕೆ ಬರಲಿ, ಅವಳ ಆಸೆ ಇದಾಗಲಿ ಅಂದ್ಬಿಟ್ಟು ಈ ಚಾನಲ್ ಓಪನ್ ಮಾಡಿ ನಾವು ವರ್ಷ ಆಚಾರ ವ್ಲಾಗ್ ಅಂತ ಓಪನ್ ಮಾಡಿದ್ದೀವಿ. ನನ್ನ ಮಗಳದ್ದು ವರ್ಷ ಆಚಾರ ವ್ಲಾಗ್ ಚಾನಲ್ನ ನೀವು ಕೈ ಹಿಡಿದು ಸಪೋರ್ಟ್ ಮಾಡಿ, ಅವಳಿಗೆ ಸಬ್ಸ್ಕ್ರೈಬ್ ಮಾಡಿ, ಅಷ್ಟೇ ನಾನು ಕೇಳ್ಕೊಳ್ಳೋದು ನಿಮ್ಮಲ್ಲಿ. ನಾವು ಪೆಂಟ್ರಿ ಕೊಟ್ರೆ ಅವ್ರದ್ದು ಯಾವಾಗಲೂ ಪಟ ಚಡ್ಡಿ, ಮೇಲ್ಗಡೆ ನೋಡಕ್ ಮಾತ್ರ ಡೀಸೆಂಟಾಗಿ ಶರ್ಟು. ಇದೇ ನಮ್ಮ ಫ್ಯಾಮಿಲಿ. ನಮ್ಮ ಅಪ್ಪ ಅಮ್ಮ, ನಾನು, ನನ್ನ ತಮ್ಮ ಅಷ್ಟೆ. ನನ್ನ ತಮ್ಮ ಅವಾಗ ಎಂಟ್ರಿ ಕೊಡ್ತಾನೆ ಸೆಂಟ್ರಲ್ಲಿ. ಮನೆಗೆ ಬಂದಾಗ ಹಬ್ಬಕ್ಕೆ ಅದು ಇದಕ್ಕೆ ಬರ್ತಾನೆ, ಅವಾಗ ಎಂಟ್ರಿ ಕೊಡ್ತಾನೆ ಅಷ್ಟೇ. ನಮ್ಮ ಇಮೋಷ್ನಲ್ ಆಗ್ತಾವ್ರಿ ಸ್ವಲ್ಪ. ಏನೂ ಆಗಲ್ಲ ಮೇಡಮ್ ಜಿ, ಯೋಚನೆ ಮಾಡಬೇಡ್ರಿ. ನಮ್ಮ ಜನ ಇದ್ದಾರೆ, ನಮ್ಮನ್ನ ಬೆಳೆಸ್ತಾರೆ. ಅದಕ್ಕೋಸ್ಕರನೇ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ವಿ. ನಮ್ಮಂಥವ್ರು ತುಂಬ ಜನ ಇದ್ದಾರೆ. ಅದನ್ನ ನೋಡ್ಕೊಂಡು ನಾವು ಖುಷಿಯಾಗಿರ್ಬೇಕಷ್ಟೆ. ನಾನು ಎಮೋಷನಲ್ ವ್ಲಾಗ್ ಮಾಡ್ತಾ ಇಲ್ಲ ಮೇಡಮ್ ಅವರೇ. ನೋಡ್ರಿ ಆಗ್ಲೇ ನಮ್ಮಮ್ಮ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಡ್ತಾಗ್ಲಿ. ಊಟ ಮಾಡೋಣ ಇವಾಗ. ರೆಡಿಯಾಗಿದೆ ಡಿಶ್, ಎದೊಳಿ. ಇವಾಗ ಮುಗೀತು ಎಮೋಷ್ನಲ್ ಇದು ಮುಗೀತು ಸೆಷನ್ನು. ಇವಾಗ ಏನಾದ್ರು ತಿನ್ನೋದು ಹ್ಯಾಪಿ ಲೈಫ್, ಓನ್ಲಿ ಗುಡ್ ವೈಬ್ಸ್ ಅಷ್ಟೇ. ಅಡುಗೆ ರೆಡಿಯಾಗಿದೆ, ಉಗೆ ಅನ್ನ ಅಂತೆ. ಓಕೆ ಗಾಯ್ಸ್, ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಡೇ ಹೀಗಿತ್ತು. ನೋಡಿದ್ರಲ್ಲ ನಾ ಯೂಟ್ಯೂಬ್ ಏನಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂತೇಳಿ, ಸ್ವಲ್ಪ ಎಮೋಷ್ನಲ್ ಆಗಿತ್ತು. ಓಕೆ, ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.